ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಮಗೆ ಗೊತ್ತಾಯ್ತು ಅನ್ನೋ ಅಷ್ಟರಲ್ಲಿ ಅದು ಹೀಗೆ ನಮ್ಮೊಳಗೆ ಹೋಗಿ ಹೀಗೆ ನಮಗೆ ತೊಂದರೆ ಕೊಡ್ತಾ ಆಚೆ ಬರುತ್ತೆ. ದುರ್ಗಾ, ಯಾಕಮ್ಮ ಇಷ್ಟು ಸೀರಿಯಸ್ ಆಗಿದೆಯಾ? ತಮಾಷೆ ಮಾಡಿದೆ ಅಷ್ಟೇ. ಇವತ್ತು ಮನೇಲಿ ನಡೆದಿರೋ ವಿಷಯಕ್ಕೆ ನಿನಗೆ ನೋವಾಗಿರುತ್ತೆ. ನಿನ್ನ ಮನಸ್ಸನ್ನ ಹಗುರ ಮಾಡೋಣ ಅಂತ ನಾನು ಹೀಗೆ ಹೇಳಿದೆ ಅಷ್ಟೇ. ಆ ರೀತಿ ನಡಿಬಾರ್ದಾಗಿತ್ತು. ಪಾಪ ನಿಮ್ಮ ತಂದೆ ಮೊದಲನೇ ಸಲ ನಮ್ಮ ಮನೆಗೆ ಬಂದಿದ್ರು. ಅಮ್ಮ ಯಾ ದಮಯಂತಿ, ಆ ರೀತಿ ನಡ್ಕೋಬಾರ್ದಾಗಿತ್ತು. ಛೇ, ಇಡಿಯಟ್ಸ್ ಅವರು. ಅವ್ರ ಪರವಾಗಿ ನಾನು ನಿನ್ನನ್ನು ಸಾರಿ ಕೇಳ್ತೀನಿ ದುರ್ಗಾ. ಅಯ್ಯೋ, ನೀವ್ಯಾಕೆ ಕ್ಷಮೆ ಕೇಳ್ತಿದ್ದೀರಾ? ನಿಮ್ದೇನು ತಪ್ಪಿದೆ ಇದರಲ್ಲಿ? ನೀನು ಗೊತ್ತಾ ದುರ್ಗಾ, ನಿಮ್ಮ ತಂದೆ ನಮ್ಮ ಹಿತ್ತನಿಗೆ ರುದ್ರಾಕ್ಷಿ ಕೊಡೋದಕ್ಕೆ ಅಂತ ಬಂದಾಗ ಅವ್ರನ್ನ ತಡಿಬೇಕು ಅಂತ ನಂಗೆ ಅನ್ನಿಸ್ತಿತ್ತು. ಹಿತ್ತನ ಅಪ್ಪ ಅಮ್ಮ ಅನ್ನೋ ದೃಷ್ಟಿಲಿ ಮಾತ್ರ ನಾನು ಯೋಚನೆ ಮಾಡಿದ್ದೆ. ಹಾಗೆ ನೋಡಿದ್ರೆ ನಿಮ್ಮ ತಂದೆನೂ ನಮ್ಮ ಹಿತ್ತನಿಗೆ ತಾತನೇ ಆಗ್ಬೇಕಲ್ವಾ ಅನ್ನೋದನ್ನ ಮರ್ತ್ಬಿಟ್ಟಿದ್ದೆ ನೋಡು. ಪರವಾಗಿಲ್ಲ ಮೇಡಮ್, ನಿಮ್ಮೇಲೆ ನಂಗೆ ಯಾವುದೇ ಥರ ಬೇಜಾರಿಲ್ಲ. ದುರ್ಗಾ, ಈ ಹಿಂದೆ ನೀನು ನಿಮ್ಮ ತಂದೆ ಬಗ್ಗೆ ನನ್ನ ಹತ್ರ ಮಾತಾಡಿದ್ದೆ. ಆದರೆ ಅವರು ಎಂಥ ಸ್ಥಿತಿಲಿರ್ತಾರೆ ಅಂತ ನಾನು ಖಂಡಿತವಾಗ್ಲೂ ಯೋಚಿಸಿರ್ಲಿಲ್ಲ. ಆದರೂ ಅವ್ರನ್ನ ನೋಡ್ತಾ ಇದ್ರೆ ಅವ್ರಿಗೇನೋ ಒಂಥರ ಶಕ್ತಿ ಇದೆ ಅಂತ ಅನ್ಸುತ್ತೆ ದುರ್ಗಾ. ಶಕ್ತಿನ? ಏನು ಹೇಳ್ತಿದ್ದೀರಾ ಮೇಡಮ್? ಶಕ್ತಿ, ಆಧ್ಯಾತ್ಮಿಕ ಶಕ್ತಿ. ಅವರಷ್ಟಕ್ಕೆ ಅವರೇ ಏನೇನೋ ಮಾತಾಡ್ಕೊಳ್ತಿರ್ತಾರೆ. ಅಲ್ಲದೆ ಅವ್ರು ಮಾತಾಡೋ ಪ್ರತಿಯೊಂದು ಪದದಲ್ಲೂ ಏನೋ ಒಂದು ಅರ್ಥ ಇರುತ್ತೆ ಅಂತ ನನಗನ್ಸುತ್ತೆ. ಅಲ್ಲದೆ ಆ ರುದ್ರಾಕ್ಷಿನ ಅವರು ಏನೋ ನನಗೆ ಗೊತ್ತಿಲ್ಲ ಮೇಡಮ್. ಅವರು ಮುಂದೇನಾಗುತ್ತೆ ಅದೆಲ್ಲ ಹೇಳ್ತಾರೆ ಅಂತ ಎಷ್ಟೊಂದು ಜನ ಹೇಳ್ತಾರೆ. ಆದರೆ ನನಗದೆಲ್ಲ ಅರ್ಥನೇ ಆಗೋದಿಲ್ಲ. ಹೇಳಬೇಕಂದ್ರೆ ಅವ್ರು ಮಾತಾಡೋ ಎಷ್ಟೋ ಮಾತುಗಳು ನನಗೆ ಅರ್ಥ ಆಗಲ್ಲ. ಏನು ಹೇಳ್ತಾ ಇದೆಯಾ ದುರ್ಗಾ? ನಿಮ್ಮ ತಂದೆ ಮಾತಾಡೋದು ನಿನಗೆ ಅರ್ಥ ಆಗೋದಿಲ್ವಾ? ಅದು ಅವರು ಗಂಭೀರವಾಗಿ ಹೇಳ್ತಾರೋ ಅಥವಾ ಸುಮ್ಮನೆ ಏನೋ ಮಾತಾಡ್ತಾರೋ ಒಂದು ಗೊತ್ತಾಗಲ್ಲ ಮೇಡಮ್. ಅಂದರೆ ಇವಳಿಗೆ ಶಂಭುಗೆ ಗೊತ್ತಿರೋ ವಿದ್ಯೆಗಳ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಆಯಿತು. ದುರ್ಗಾ, ನಿಮ್ಮ ತಂದೆ ನಮ್ಮ ಹಿತ್ತಂಗೆ ರುದ್ರಾಕ್ಷಿ ಕೊಡುವಾಗ ಏನೋ ಮಂತ್ರಿಸಿ ಕೊಟ್ರು. ಬಹುಶಃ ನಮ್ಮ ಹಿತ್ತಂಗೆ ಯಾವಾಗಲೂ ರಕ್ಷಣೆ ಇರಲಿ ಅನ್ನೋ ಕಾಳಜಿಲಿ ಕೊಟ್ಟಿರ್ಬೋದೇನೋ. ಹಾಗೆ ನೋಡಿದ್ರೆ ಅವ್ರ ಮಗಳಾಗಿರೋ ನೀನು ಇದನ್ನ ಯಾವತ್ತೋ ಒಂದು ರುದ್ರಾಕ್ಷಿನ ಮಂತ್ರಿಸಿ ಕೊಡ್ಬೋದಾಗಿತ್ತಲ್ವಾ? ಅಯ್ಯೋ ಮೇಡಮ್, ನಾನಾ? ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ. ಈ ಮಂತ್ರ ತಂತ್ರ ಎಲ್ಲ ನನಗೆ ಆಗ್ಬರಲ್ಲ ಮೇಡಮ್. ಅದು ಬೇರೆ ಆ ಪೂಜೆ ಮಾಡಿಸ್ಕೊಳ್ಳೋಳಿಂದನೂ ನಾನು ಸ್ವಲ್ಪ ದೂರನೇ. ನಮ್ಮಪ್ಪ ಅದು ಏನು ಮಂತ್ರ ಮಾಡ್ತಾರೋ, ಏನು ಮಂತ್ರ ಹೇಳ್ತಾರೋ, ಅದ್ರ ಸತ್ಯನೋ ಸುಳ್ಳೋ ನನಗೊಂದು ಗೊತ್ತಿಲ್ಲ ಮೇಡಮ್. ಅಂದರೆ ಇವಳಿಗೆ ಶಂಭು ವಿದ್ಯೆ ಏನೂ ಗೊತ್ತಿಲ್ಲ, ಶಂಭು ಇವಳಿಗೆ ಅದನ್ನೆಲ್ಲ ಏನೂ ಕಲಿಸಿಲ್ಲ ಅಂತ ಆಯಿತು. ಆ್ಯಕ್ಚುಲಿ ಇವತ್ತು ನಾನು ನಿಮ್ಮ ತಂದೆನ ಮನೇಲಿ ನೋಡಿದಾಗ ಈ ಮೊದಲು ಅವ್ರನ್ನೆಲ್ಲೋ ನಾನು ಭೇಟಿ ಮಾಡಿದ್ದೀನಿ ಅಂತ ಅನ್ನಿಸ್ತು. ಅವ್ರು ಎಲ್ಲಿರ್ತಾರೆ ದುರ್ಗಾ? ಅಥವಾ ನಿನ್ನ ಜೊತೆಲಿ ನಾನಿದ್ದಾಗ ಯಾವತ್ತಾದರೂ ನಾನು ಅವ್ರನ್ನ ಭೇಟಿ ಮಾಡಿದ್ದೀನಾ? ಇಲ್ಲ ಅನಿಸುತ್ತೆ ಮೇಡಮ್. ನಮ್ಮ ತಂದೆ ಮಾಮೂಲಿಯಾಗಿ ಸ್ಮಶಾನದಲ್ಲಿ, ಕಾಡಲ್ಲಿ ಅಥವಾ ಯಾವುದಾದ್ರೂ ಮರದ ಕೆಳಗಿರ್ತಾರಷ್ಟೇ. ಹಾಂ, ನೀವು ಕಾರಲ್ಲಿ ಹೋಗುವಾಗ ಯಾವಾಗಾದರೂ ನೋಡಿರ್ಬೋದು. ಅದನ್ನು ಬಿಟ್ಟರೆ ಮನೆ ಒಳಗಡೆ ಅಂತ ಬಂದಿದ್ದು ಇವತ್ತೇನೆ. ಹಾಂ ಮೇಡಮ್, ಅವತ್ತೊಂದಿನ ರಾತ್ರಿ ಮನೆ ಆಚೆ ಗೇಟ್ ಹತ್ರ ಬಂದಿದ್ರು. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಅಂದರೆ ನನಗೂ ಶಂಭುಗೂ ಮೊದಲೇ ಪರಿಚಯ ಆಯಿತು ಅನ್ನೋ ವಿಷಯ ಇವಳಿಗೆ ಗೊತ್ತಿಲ್ಲ ಅಂತ ಆಯಿತು. ಏನೋ ನನಗೆ ಹಾಗೆ ಅನ್ನಿಸ್ತು ದುರ್ಗಾ, ಮೊದಲೇ ನೋಡಿದ್ದೆ ಅಂತ. ಅದಕ್ಕೆ ಹಾಗೆ ಕೇಳಿದೆ ಅಷ್ಟೇ. ನೀನೇನು ನೊಂದ್ಕೋಬೇಡಮ್ಮ ದುರ್ಗಾ. ನಿಮ್ಮ ತಂದೆ ಆದಷ್ಟು ಬೇಗ ಸರಿ ಹೋಗಲಿ ಅಂತ ನಾನು ಆಶಿಸ್ತೀನಿ. ಹಾಗಿದ್ರೆ ಅದು ಯಾಕೆ ಆಗ್ತದೆ ಅಂತ ನೀನು ಹುಡುಕು. ನನಗೆ ಅದೆಲ್ಲ ತಿಳ್ಕೊಳ್ಳೇಬೇಕು. ನಾನು ನಿನ್ನ ಜೊತೆ ಸರಿಯಾಗಿ ಮಾತಾಡಬೇಕು ಅಂದರೆ ನಾನು ನಿಂಗೆ ಕೇಳಿರೋದಕ್ಕೆ ಉತ್ತರ ಹುಡ್ಕೊಂಡು ಬಾ. ಆಗ ನೀನೇನು ಹೇಳಿದ್ರು ನಾನು ಕೇಳ್ತೀನಿ. ಆ ಥರ
ರಾತ್ರಿ ನಾವಿಬ್ಬರು ಮಲಗಿದ್ವಿ. ಮಲಗೋಕ್ಕಿಂತ ಮುಂಚೆ ಜಗಳ ಆಡಿದ್ವಿ. ಆಮೇಲೆ ಏನಾಯ್ತು? ಆಮೇಲೆ ಕೂತ್ಕೊಳ್ಳಿ. ನೀರು ತಗೊಳ್ಳಿ. ಏನಾಯ್ತು ಬಾಸು? ಯಾಕೆ ಕಿರ್ಚ್ಕೊಂಡ್ರಿ? ದುರ್ಗಾ, ಈತಾಗೆ ಮಾತು ಕೊಟ್ಟಿದ್ದೀನಿ ಅಂತ, ಅದಕ್ಕೆ ಅಂಬಿಕಾ ಹೋಗಿದ್ದ ದಿನ ರಾತ್ರಿ ಏನೇನಾಯ್ತು ಅಂತ ಹಂಗೆ ರಿಕಲೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೆ. ಎಷ್ಟೇ ಪ್ರಯತ್ನ ಪಟ್ಟರು ನನಗೇನು ನೆನಪಾಗ್ತಾ ಇಲ್ಲ. ಪ್ರತಿ ಸಲ ಹೀಗೆ ಆಗುತ್ತೆ. ನೆನಪಿಸ್ಕೊಳಕ್ಕೆ ಹೋಗ್ತೀನಿ, ಅಷ್ಟೊತ್ತಿಗೆ ಅದು ಎಷ್ಟು ಪ್ರಯತ್ನ ಪಟ್ರು ತಲೆ ನೋವು ಸ್ಟಾರ್ಟ್ ಆಗಿಬಿಡುತ್ತೆ. ಒಂಥರ ತಲೆ ಸಿಡಿಯೋ ಥರ. ಆದರೆ ಏನೂ ನೆನಪಾಗಲ್ಲ. ನೋಡು ದುರ್ಗಾ, ಪ್ರತಿ ಸಲ ಹೀಗಾಗತ್ತೆ ಅಂತ ಗೊತ್ತಿದ ಮೇಲೂ ಯಾಕೆ ಅದ್ರ ಬಗ್ಗೆ ಚಿಂತೆ ಮಾಡಬೇಕು? ಅಲ್ಲ ಬಾಸು, ಆ ಯೋಚನೆ ಮಾಡೋದ್ರಿಂದ ನಿಮಗಾಗಲ್ಲ ಅಂತ ಗೊತ್ತಿದ್ಮೇಲೆ ಮತ್ತೆ ಯಾಕೆ ಮಾಡ್ಬೇಕು ನೀವು? ಮಾಡಲೇಬೇಕಲ್ಲ ದುರ್ಗಾ. ನಾನು ಹಿತಾಗಿ ಪ್ರಾಮಿಸ್ ಮಾಡಿದ್ದೀನಿ. ಅದನ್ನು ಉಳಿಸ್ಕೋಬೇಕು ಅಂದರೆ ನಾನು ನೆನಪು ಮಾಡಿಕೊಳ್ಳೇಬೇಕು. ಹಾಗಂತ ನಿಮಗೆ ನೋವಾಗೋ ಕೆಲಸನ ನೀವು ಮಾಡೋಕ್ಕಾಗತ್ತಾ? ಇದ್ರ ಬಗ್ಗೆ ನಾವು ಬೇರೆ ಏನಾದರೂ ದಾರಿ ಹುಡ್ಕೋಣ. ಆದರೆ ನೀವು ಪದೇ ಪದೇ ಇದನ್ನೇ ಯೋಚನೆ ಮಾಡಿ ನಿಮ್ಗೇನಾದರೂ ತೊಂದರೆ ಆದರೆ ಪುಟ್ ಮೇಡಮ್ ಗತಿ ಏನು? ಇಲ್ಲ, ಪುಟ್ ಮೇಡಮ್ ಕೊಟ್ಟಿರೋ ಮಾತನ್ನ ನೀವು ಉಳಿಸ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ. ಆದರೆ ನಿಮ್ಮ ಮನ್ಸಿಗೆ ನೋವಾಗೋ ಥರ ಯೋಚನೆ ಎಲ್ಲ ನೀವು ಮಾಡಕ್ಕೆ ಹೋಗ್ಬೇಡಿ. ನಾವು ಬೇರೆದೇನು ದಾರಿ ಇದೆಯೋ ಅದನ್ನು ಹುಡ್ಕೋಣ. ಬೇರೆ ಏನು ದಾರಿ ಇರೋದಕ್ಕೆ ಸಾಧ್ಯ? ಎಲ್ಲ ಗೊತ್ತಿದ್ರು ನನಗೆ ಏನೂ ಹೇಳಕ್ಕಾಗ್ತಿಲ್ಲ. ಆ ಮಾಯನೇ ಇದನ್ನೆಲ್ಲ ಮಾಡ್ತಿರೋದು ಅಂತ ಹೇಳೋಣ ಅಂದ್ರೆ ನನ್ನ ಹತ್ರ ಸಾಕ್ಷಿ ಇಲ್ಲ. ಏನ್ ಮಾಡ್ಲಿ ನಾನು? ಆದ್ರೆ ಶರತ್ಗೆ ಯಾಕೆ ಹೀಗಾಗ್ತಿದೆ? ಅವ್ರಿಗೆ ಯಾಕೆ ಏನೂ ನೆನಪಾಗ್ತಿಲ್ಲ? ಏನೋ ಒಂದು ಅವ್ರು ಅದನ್ನ ನೆನ್ಸ್ಕೊಳ್ದೆ ಇರೋ ಹಾಗೆ ತಡಿತಿದ್ಯಾ? ಆದ್ರೆ ಏನದು?